ಗೈಸ್, ಹಸಿಮೆಣಸಿನ್ಕಾಯಿ ಚಿಲ್ಲಿ ಸಾಕಿದು ಕರ್ದಿದ್ದು ಅಂತ ಅನಿಸ್ತಾ ಇದೆ. ನೋಡಿ ಗೈಸ್, ಹಾಯ್ ಅಂದ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಬೇಗ ಎದ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಎಬ್ಬರಿಸ್ಬಿಟ್ಟು ಹೋದರು. ಬಟ್ ಅದಾದಮೇಲೂ 15 ನಿಮಿಷ ಮಲಗಿ ಎದ್ದೆ. ಬಟ್ ಎದ್ಬಿಟ್ಟೆ ಗೈಸ್. ಸೊ ಇವತ್ತಿನ 8 ಕಾಲಾಗಿದೆ ಇವಾಗ ಸದ್ಯಕ್ಕೆ. ಅಂದರೆ ಸ್ವಲ್ಪ ನಿಧಾನಕ್ಕೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೆ. ಆ್ಯಕ್ಚುಲಿ ನೆನ್ನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಂದು ರೆಸಿಪಿ, ಬಟ್ ನೆನ್ನೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ತುಂಬ ಈಸಿ ರೆಸಿಪಿ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ರವೆ ವಡೆ ಮಾಡ್ತಾಯಿದ್ದೀವಿ. ಡೀಪ್ ಫ್ರೈ ಮಾಡಬೇಕು. ಅದಕ್ಕಿಂತ ಮುಂಚೆ ರವೆದು ಹಿಟ್ಟು ರೆಡಿ ಮಾಡಿಕೊಳ್ಬೇಕು. ಸೊ ಇವಾಗ ಆಲ್ರೆಡಿ ನಾನು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಏನೇನು ಹಾಕ್ಕೋಬೇಕು ಅಂತ ನೋಡ್ಕೊಂಬಿಡಿ. ಇದು ಕೂಡ ನಾನು ಈ ರೆಸಿಪಿ ಕೂಡ ನಾನು ಫಸ್ಟ್ ಟೈಮೇ ಮಾಡ್ತಾ ಇರೋದು. ಸೊ ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ. ವಿಡಿಯೋನಲ್ಲಿ ಮಾತ್ರ ತುಂಬ ಈಸಿಯಾಗಿ ಮಾಡೋ ಥರ ತೋರಿಸಿದ್ದಾರೆ. ಸೊ ಟ್ರೈ ಮಾಡ್ತೀನಿ ಆದಷ್ಟು ಕರೆಕ್ಟಾಗಿ ಮಾಡೋದಕ್ಕೆ. ಲೆಟ್ಸ್ ಸಿ ಗೈಸ್. ಓಕೆ, ಇವಾಗ ಸದ್ಯಕ್ಕೆ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ. ಅವ್ರೇನು ತೋರಿಸಿಲ್ಲ, ಬಟ್ ಎಣ್ಣೆ 1 ಸ್ಪೂನ್ ಹಾಕೊಳ್ಳೋಣ ಅಂದ್ಕೊಂಡು ಚೂರೇ ಎಣ್ಣೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಚಿಲ್ಲಿ ಫ್ಲೇಕ್ಸು ಮತ್ತು ಶುಂಠಿ 3 ಹಾಕ್ಕೋಬೇಕು. ಆ್ಯಕ್ಚುಲಿ ಇದು ಕುದೀತಾ ಇರೋ ನೀರೇ. ಆ್ಯಂಡ್ ಇದಕ್ಕೆ ನಾವು 1 ಕಪ್ ಆಫ್ ರವೆ, 2 ಕಪ್ ಆಫ್ ರವೆ ಹಾಕೋತಾ ಇದ್ದೀವಿ. ಇದು ಸ್ವಲ್ಪ ಉಂಡೆ ಬರದೇ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. 2 ಕಪ್ ಸಾಲಲ್ಲ, ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕೋತೀನಿ ಗೈಸ್. ಎಸ್, ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಕ್ಕೊಂಡೆ. ಸೊ ದಟ್ ಕಲಿಸೋ ಥರ ಇರಬೇಕು ಗೈಸ್. ಅಯ್ಯೋ, ಏನು ಇಷ್ಟ ಆಯ್ತು ಇದು. ಓಕೆ, ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಸೊ ದಟ್ ಕೈನಲ್ಲಿ ನೀಟಾಗಿ ಕಲಿಸ್ಬೇಕು. ಒಂದು ಚೂರಿ ಎಣ್ಣೆ ಹಾಕ್ಕೊಂಡು. ಸೊ ಇಷ್ಟು ಬಿಸಿ ಇದ್ದಾಗ ಕಲಿಸೋದಕ್ಕೆ ಆಗೋದಿಲ್ಲ. ಒಂದು 5 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡ್ತಾ ಇದ್ದೀನಿ ರೈಸ್. ಇವಾಗ ಅದು ರವೆದು ಏನು ರೆಡಿ ಮಾಡಿದ್ದೀನಿ ಅದನ್ನು ಒಂದು ಶೀಟ್ ಮೇಲೆ ಹಾಕ್ಕೊಂಡು ಅಥವಾ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಕಲಿಸ್ಕೋಬೇಕು. ಸೊ ಅದನ್ನು ಫಸ್ಟ್ ಮಾಡ್ಕೊಂಬಿಡೋಣ ಗೈಸ್. ಇವಾಗ ಇದನ್ನು ಒಂದು ಸ್ವಲ್ಪ ಕಲಿಸ್ಕೋಬೇಕು, ನಾದ್ಕೋಬೇಕು ಅಂತ ಹೇಳ್ಬೋದು. ಬಿಸಿ ಇದೆ, ಅದಕ್ಕೋಸ್ಕರ ನಾನು ಕವರ್ನೇ ಹಿಂಗೆ ಮಾಡಿಕೊಂಡು ಕಲಿಸ್ತಾ ಇದ್ದೀನಿ. ಆ್ಯಂಡ್ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮಾಡ್ಕೋಬೇಕಾಗಿತ್ತು. ಹೆಂಗಿದ್ರು ಶೀಟ್ನಲ್ಲಿ ಎಣ್ಣೆ ಆಗಿತ್ತು ಗೈಸ್, ಅದಕ್ಕೆ ಅದರಲ್ಲಿ ಹಾಗೆ ಕಲಿಸ್ಕೊತಾ ಇದ್ದೀನಿ. ಓಹ್, ಜಾಸ್ತಿ ಬಿಸಿ ಇಲ್ಲ. ಇವಾಗ ಹಿಂಗೆ ತಗೊಂಡು ಹಿಂಗೆ ಉಂಡೆ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಓಕೆ ಓಕೆ ಈ ಥರ ರೆಡಿ ಮಾಡ್ಕೋಬೇಕು. ಸೊ ಈ ಥರ ನಾನು ಇದನ್ನು ಎಲ್ಲನೂ ಇದೇ ಥರ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಸಿಗ್ತೀನಿ ಗೈಸ್. ಇಷ್ಟು ರೆಡಿ ಆಗಿದೆ. 1 2 3 4 5 6 7 8 9 10 11 12 ರೆಡಿ ಆಗಿದೆ ಗೈಸ್. 12 ವಡೆ ಗೈಸ್. ಸೊ ಇವಾಗ ಇದನ್ನು ಕರಿಬೇಕು ಗೈಸ್. ಇವಾಗ ಆಲ್ರೆಡಿ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಬಿಸಿ ಆಗಿದೆ ಅನ್ಕೋತೀನಿ. ಇದನ್ನು ಇವಾಗ ಕರೆದು ಬಿಡೋಣ.
ಈ ವಡೆ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿ ಆಗ್ತಾ ಇದೆ. ಬಿಕಾಸ್ ನಾವು ಉಪ್ಪಿಟ್ಟು ರವೆ ಎರಡೂವರೆ ಚಿಕ್ಕ ಚಿಕ್ಕ ಬಟ್ಲಲ್ಲಿ 2.5 ಬಟ್ಲು ರವೆ ಹಾಕ್ಕೊಂಡಿದ್ದು. ಸೊ ಗೊತ್ತಲ್ಲ, ಉಪ್ಪಿಟ್ಟು ತಣ್ಣಗಾಗೋದ್ರೆ ಹೆಂಗೆ ಗಟ್ಟಿಯಾಗಿ ನೀಟಾಗಿ ಇದು ಆಗೋಗ್ಬಿಡುತ್ತೆ, ಕಾಂಕ್ರೀಟ್ ಅಂತ ಹೇಳ್ತಾರಲ್ಲ. ಸೊ ನೀಟಾಗಿ ಸೆಟ್ ಆಗೋಗ್ಬಿಡಿದೆ. ಯಾವುದೇ ಕಾರಣಕ್ಕೂ ಈ ವಡೆ ಎಣ್ಣೆಗೆ ಬಿಟ್ಟಾದಾದ್ಮೇಲೆ ಮುರಿದೋಗೋದೇ ಆಗಲಿ, ಇದು ಎಣ್ಣೆ ಎಲ್ಲ ಒಳಗಡೆ ಹೀರ್ಕೊಂಡು ಕದಡೋಗೋದೇ ಆಗಲಿ ಆಗೋದೇ ಇಲ್ಲ. ಸಕ್ಕದಾಗಿ ಆಗ್ತಾಯಿದೆ, ಸೂಪರಾಗಿ ಆಗ್ತಾಯಿದೆ ಗೈಸ್. ಗೈಸ್ ಇದು ಗೋಲ್ಡನ್ ಬ್ರೌನ್ ಆಗಿದೆ, ಸಾಕಿದು ಕರೆದಿತ್ತು ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ತೆಗಿತಾ ಇದ್ದೀನಿ. ಓಕೆ ಗೈಸ್, ರೆಡಿ ಆಗಿದೆ. ಬಟ್ ಇದನ್ನು ಇವಾಗಲೇ ತಿಂದರೆ ಬಾಯಿ ಸುಟ್ಕೋತೀನಿ. ಸೊ ಒಂದು ಸ್ವಲ್ಪ ಬೆಚ್ಚಿಗಾರೋ ಆಗಲಿ, ಸ್ವಲ್ಪ ತಣ್ಣಗಾಗೋಗ್ಬಿಡಿ, ಅದಾದ್ಮೇಲೆ ತಿನ್ನೋಣ ಗೈಸ್. ಬಟ್ ಸಕ್ಕದಾಗಿ ಬಂದಿದೆ, ಕ್ರಿಸ್ಪಿ ಆಗಿದೆ ಗೈಸ್. ವಡೆ ಏನೋ ಚೆನ್ನಾಗಾಗಿದೆ, ಬಟ್ ತುಂಬ ಹೊತ್ತು ಫ್ರೈ ಮಾಡಿದೆ ನಾನು. ಅದು ರವೆ ವೈಟ್ ಕಲರ್ ಇರುತ್ತಲ್ಲ, ಸೊ ವೈಟು ಗೋಲ್ಡನ್ ಬ್ರೌನ್ ಆಗಬೇಕು ಅಂದರೆ ಏನಿಲ್ಲ ಅಂದರೂ ನಾನು 15 ಮಿನಿಟ್ಸ್ ಮೇಲೆ ಫ್ರೈ ಮಾಡಬೇಕು ಗೈಸ್. ಫ್ರೈಯಿಂಗಿಗೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ. ಫುಲ್ಲು ಹೈ ಫ್ಲೇಮ್, ಓಕೆ ಫುಲ್ಲು ಹೈ ಫ್ಲೇಮ್ ಅಲ್ಲ, ಒಂಚೂರು ಕಡಿಮೆ ಇತ್ತು ಫ್ಲೇಮು. ಅಷ್ಟರಲ್ಲಿ ಈ ಥರ ಆಗಿದೆ ಗೈಸ್. ಗೈಸ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಅದಕ್ಕೆ ಘಾಟಾಯಿತು. ಆ್ಯಂಡ್ ಇವಾಗ ಇದನ್ನು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳೋ ಟೈಮ್. ಭವಿಷ್ಯ ಇನ್ನು ಮಲಗಿದ್ದಾಳೆ ಗೈಸ್. ಅಯ್ಯೋ ಇಲ್ಲಿ ಘಾಟ್ ಆಗ್ತಾ ಇದೆ. ಲೆಟ್ಸ್ ಸಿ. ಗೈಸ್ ಇಷ್ಟು ಚೆನ್ನಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಚಟ್ನಿ ರೆಡಿ ಮಾಡ್ಕೊಳ್ಳಿ, ಚಟ್ನಿ ಜೊತೆ ಸೂಪರ್ ಆಗಿರುತ್ತೆ. ಆ್ಯಂಡ್ ಶುಂಠಿ ಜಾಸ್ತಿ ಹಾಕಿರೋದ್ರಿಂದ ಸಕ್ಕತ್ತಾಗಿದೆ ಟೇಸ್ಟು, ಸಕ್ಕತ್ ಕ್ರಿಸ್ಪಿಯಾಗಿದೆ. ಇದನ್ನು ತಿಂತಾಯಿದ್ರೆ ನಂಗೆ ಚಿಕ್ಕ ವಯಸ್ಸಿನಲ್ಲಿ ಒಂದು ಕಡೆ ರವೆ ಬೋಂಡ ಅಂತ ಮಾಡೋರು. ನಾವು ಹೋಗಿ ಒಂದು 5 ರೂಪೀಸ್ಗೆ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ತಿನ್ಕೊಂಬರ್ತಾಯಿದ್ವಿ. ನಂಗೆ ಅದರಲ್ಲಿ ಲೈಕ್ ತರಾವರಿ ಬೋಂಡ ಬಜ್ಜಿ ಎಲ್ಲ ಮಾಡೋರು. ನಂಗೆ ಅದರಲ್ಲಿ ಎಲ್ಲದಕ್ಕಿಂತ ಫೇವ್ರೆಟು ರವೆ ಬೋಂಡ. ಅದು ಇದೇ ಥರ ಟೇಸ್ಟ್ ಹೊಡಿತಿತ್ತು. ಆದರೆ ಅವರಿಗೆ ಇನ್ನು ಈ ಥರ ವಡೆ ಥರ ಮಾಡ್ಬೋದು ಅಂತ ಅಂಕಲಿಗೆ ಗೊತ್ತಿರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಗುಂಡಿಗಿರ್ತಿತ್ತು ಅದು. ಇದು ವಡೆ ಥರ ಇದೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೇಮ್ ಅದೇ ಥರ ಇದೆ, ಬಟ್ ಶುಂಠಿ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ ಅದರಲ್ಲಿ. ನಿಮಗೆ ಶುಂಠಿ ಸ್ವಲ್ಪ ಕಡಿಮೆ ಇಷ್ಟ ಅಂತ ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ನಿಜ ಸಕ್ಕತ್ತಾಗಿದೆ. ಜಾಸ್ತಿ ಟೈಮ್ ತಗೋತು ಫ್ರೈ ಆಗೋದಕ್ಕೆ, ಬಟ್ ಫ್ರೈ ಆದಮೇಲೆ ಸಕ್ಕತ್ತಾಗಿದೆ. ಭವಿಷ್ಯ ಸಕ್ಕತ್ ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೆನ್ನೆನೇ ಹೇಳಿದ್ಲು ಏನಾದ್ರು ಮಾಡಿಕೊಡಮ್ಮ ಅಂತ ಹೇಳಿಬಿಟ್ಟು. ಸೊ ಅವಳು ಗ್ಯಾರಂಟಿ ಇಷ್ಟಪಡ್ತಾಳೆ. ಆ್ಯಂಡ್ ನಾನು ಇವಾಗ ಊಟಕ್ಕೆ ಅಂದರೆ ಟಿಫನ್ಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ನಾನೊಬ್ಳಿಗೆ. ಅವಳಂತೂ ತಿನ್ನೋದಿಲ್ಲ, ಅದಕ್ಕೋಸ್ಕರ. ಸೊ ಅದನ್ನು ಮಾಡಿಕೊಂಡು ತಿಂದು ಆಮೇಲೆ ಸಿಗ್ತೀನಿ ಗೈಸ್. ವಡೆ ತಿಂದ್ಬಿಟ್ಟು ರೀ ಅದ್ರ ರವೆದು ರೀ ಏನು ಹಂಗೆ ಹೇಳಿದ್ರಿ, ನಾನು ಎಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ನೋಡಿ. ಕಲ್ಲಿದ್ದಂಗಿದೆಯಂತೆ, ಕಲ್ಲಿದ್ದಂಗಿದೆಯಾ? ಹೆಂಗಿದೆ, ಚೆನ್ನಾಗಿದೆಯಾ? ಅಷ್ಟು ತಿಂತೀರಾ ಅಲ್ವಾ?
ಅದಕ್ಕೋಸ್ಕರ ನಾನು ಚಟ್ನಿ ಮಾಡಿದ್ದು. ನಾನು ಹಂಗೆ ತಿಂದೆ, ಭವಿಷ್ಯ ಮಾಡಿದೆ ತಿಂದೆ. ಏನಿದೆಯಾ ಮಗು? ಬೆಳಿಗ್ಗೆ ಎದ್ದಿದ್ಲು, ತಿರ್ಗಾ ಮಲ್ಕೊಂಡಿದ್ದಾಳೆ. ಮಗು ಯಾಕಮ್ಮ ತಿರ್ಗಾ ಮಲ್ಕೊಂಬಿಟ್ಟಿದ್ಯಾ? ಒಡೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಅಯ್ಯೋ. ಗೈಸ್ ಟೇಸ್ಟ್ ಟೆಸ್ಟಿಂಗ್ ಮಾಡೋಣ ಬನ್ನಿ. ಬೆಳಗ್ಗೆ ವಡೆ ಹೆಂಗಿತ್ತು? ನಾಳೆ ತಿಂದಿದ್ದೇವೆ. ಆಮೇಲೆ ಏನಂದ್ರೆ ಎದ್ದಿದ ತಕ್ಷಣನೇ ತಿಂದ್ಬಿಡ್ಲಿಲ್ಲ, ಅದೇ ನಿಧಾನಕ್ಕೆ ಆಮೇಲೆ ತಿಂದೆ ನಾನೇ. ಅದಕ್ಕೆ ನಾನು ವಿಡಿಯೋ ಹಿಡಿದಿಲ್ಲ ಗೈಸ್. ನಮ್ಮಮ್ಮ ನಿದ್ದೆ ಮಾಡ್ದಾಗ ತಿಂದಿದ್ದು ನಾನು. ಎಸ್, ಇವಾಗ ಊಟ ಮಾಡಬೇಕು. ಬೇಳೆ ರಸಂ, ಅನ್ನ, ಸಲಾಡ್ ಆ್ಯಂಡ್ ಮ್ಯಾಂಗೋ ಅಷ್ಟೇ. ಭವಿಷ್ಯ ರೆಡಿ ಆಗಿದ್ದಾಳೆ. ಇವಾಗ ನಂಗೆ ತೋರ್ಸೋದಕ್ಕೆ ಅಲೌ ಮಾಡಿದ್ಲು. ಈ ಕಡೆ ಬಾ, ಈ ಕಡೆ. ಅಷ್ಟೇ. ಆಯ್ತು, ಯಾವುದೋ ರೀಲ್ಸ್ ಮಾಡೋದಕ್ಕೆ ಅಂತ ಈ ಥರ ರೆಡಿಯಾಗಿದ್ಲು ಗೈಸ್. ಓಕೆ ಗೈಸ್, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಮತ್ತು ಭವಿಷ್ಯ. ಯಾಕೆಂದರೆ ಭವಿಷ್ಯಂಗೆ ಒಂದು ಪೆನ್ ಬೇಕಂತೆ, ಬ್ಲ್ಯಾಕ್ ಕಲರ್ದು. ಅವಳು ಏನೇನೋ ಮಾಡ್ತಾ ಇರ್ತಾಳಲ್ಲ ಅದಕ್ಕೆ. ಆ್ಯಂಡ್ ಭವಿಷ್ಯ ಬಂದು ಬರೀ ಡ್ಯಾನ್ಸ್ ಆಡ್ತಾ ಇರೋದಷ್ಟೇ. ನೋಡಿ ಗೈಸ್, ಮೇಕಪ್ ಮಾಡ್ಕೊಂಡು ಹಂಗೆ ಬರ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ. ಮೇಕಪ್ ತೆಗೆಯೋಷ್ಟು ನನ್ನ ಹತ್ರ ಶಕ್ತಿ ಇಲ್ಲ ಅದಕ್ಕೆ. ಅಲ್ಲಿ ಅಂಗಡಿನಲ್ಲಿ ಎಲ್ಲರೂ ಅನ್ಕೋತೀವಿ ಯಾರಿದು ಅಪ್ಸರೆ ಸರಿದಾರಿ ಮಳೆ ಬರ್ತಾ ಇಲ್ವಾ? ಚಲೋ ಚಲೆ ಬನ್ನಿ ಗೈಸ್, ಹೋಗೋಣ. ಏನ್ ಮಾಡ್ಕೋತಾ ಇದೆಯಾ ಭವಿಷ್ಯ? ಕಣ್ಣಲ್ಲಿರೋ ಮೇಕಪ್ ತೆಗಿತಾ ಇದ್ದೀನಿ ಗೈಸ್. ಹೋಗ್ಬಿಟ್ಟು ಬಂದಾಯಿತು ಆಲ್ರೆಡಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ವಾಕಿಗೆ ಹೋಗಬೇಕು ಈಗ. ಗೈಸ್ ಏನಾಯಿತು ಗೊತ್ತಾ, ಹೊಸಕೆರಳಿನಲ್ಲಿ ಭವಿಷ್ಯನ ಫ್ರೆಂಡ್ ಸಿಕ್ಕಿದ್ಲು, ಒಬ್ಳು ಸ್ಕೂಲ್ ಫ್ರೆಂಡ್. ಏನವಳ ಹೆಸರು ಭವಿಷ್ಯ? ಮೇಘನ ಅಂತ. ಮೇಘನ ನೋಡ್ದಂಗೆ ಆಯಿತು ಅಂತ ಹೇಳಿದ್ಲು. ಮಾತಾಡ್ಸು ಅಂತ ಹೇಳಿದೆ. ಗಾಡಿ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಆ ಮೇಘನ ಆ ಹುಡುಗಿ ಸಿಕ್ಕಿದ್ಲು. ಇವಳು ಈ ಹಾಯ್ ಅಂದ್ಲು. ಆ ಹುಡುಗಿ ಹಾಯ್ ಕಣೆ ಏನೇ ಇಲ್ಲಿ ಆಯ್ತಾ, ಹಾಯ್ ಕಣೆ ಏನೇ ಇಲ್ಲಿ ಅಂತ 1 ಸೆಕೆಂಡ್ ಗ್ಯಾಪ್ ಕೊಟ್ಟಿದ್ದಷ್ಟೇ ಗೈಸ್. ಇವಳ್ದು ಬಾಯ್ ಅಂತ ಹೇಳ್ಬಿಟ್ಲ ಆಗ್ಲೇ, ಬಾಯ್ ಕಡೆ ನಾನು ಗ್ಯಾಪ್ ಕೊಟ್ಬಿಟ್ಲಲ್ಲ 1 ಸೆಕೆಂಡ್. ಓ ಸರಿ ಆಯ್ತು ಬಿಡು, ಬಾಯ್ ಬಾಯ್ ಅಂತ ಅರ್ಥ ಇದ್ದೀನಿ. ಅವಳು ಚೆನ್ನಾಗಿದ್ಯಾ ಅಂತ ಕೇಳ್ಬಿಡೋದಾ? ಆಮೇಲೆ ನಮ್ಮಮ್ಮನ ಹತ್ರ ಚೆನ್ನಾಗಿ ಉಗಿಸ್ಕೊಂಡೆ. ಯಾರನ್ನಾರು ಮೀಟ್ ಮಾಡಿದ್ರೆ ಹೇಗೆ ಮಾತಾಡಿಸ್ಬೇಕು ಅಂತಲೂ ಗೊತ್ತಿಲ್ಲ. ಹಾಯ್ ಕಣೆ ಬಾಯ್ ಕಣೆ ಅಂತ. ನನ್ನ ಭವಿಷ್ಯ ಅಟ್ಲೀಸ್ಟ್ ಹೆಂಗಿದ್ಯಾ ಅಂತನಾರು ಕೇಳೋದಲ್ವ ಭವಿಷ್ಯ ಅಂದರೆ, ನಾನು ಹಾಯ್ ಬಾಯ್ ಹುಡುಗಿ ಕಣಮ್ಮ, ನನಗೆಲ್ಲ ಅವೆಲ್ಲ ಗೊತ್ತಾಗೋದಿಲ್ಲ ಅಂತಾಳೆ. ನೆಕ್ಸ್ಟ್ ಟೈಮ್ ಸಿಗ್ತಿರಲ್ಲ ಜೋಕ್ ಮಾಡ್ಕೊಂಡು ಲಗ ಅಂತ ಇರು ಅಂತ ಅಂದರೆ ಮಾಡ್ಬಿಡ್ತೀನಿ. ಆದರೆ ನಿಜವಾಗ್ಲೂ ಮಾತಾಡ್ಕೊಂಡು ಕುತ್ಕೊ ಅಂತೆಲ್ಲ ಅಂದರೆ ನನಗೆ ಬೋರ್ ಆಗಿಬಿಡುತ್ತೆ ಗೈಸ್. ಗೈಸ್ ನೋಡಿ ಗೈಸ್, ಇದೆಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲ ಬಂದೇ ಬಿಡುತ್ತೆ ಒಂದೇ ಸತಿಗೆ. ಏನೂ ಇಲ್ಲ ನೋಡಿ ನನ್ನ ಕಣ್ಣ ಮೇಲೆ. ಯಾವುದದು ಅಂತಲೂ ಹೇಳು.
ಗಾರ್ನಿಯರ್ದು ಮೈಸೆಲರ್ ವಾಟರ್ ಗೈಸ್. ಇದು ಮುಖದ ಮೇಲೆಲ್ಲ ಆಯ್ತೈತಿ ಇದು. ಇವಾಗ ಹೋಗಿ ಮುಖ ತೊಳ್ಕೊಬಿಡೋದು ಗೈಸ್ ಒಂದ್ಸತಿ, ಅವಾಗೆಲ್ಲ ಹೊಟ್ಟೋಗುತ್ತೆ. ಓಕೆ, ಇವಾಗ ನಾನು ಪಾರ್ಕಿಗೆ ಹೋಗ್ತೀನಿ ಗೈಸ್, ಇನ್ನೊಂದು 5-10 ಮಿನಿಟ್ಸ್ ಗೈಸ್. ಇವಾಗ ವಾಕಿಗೆ ಹೋಗ್ತಾ ಇದ್ದೀನಿ ಗೈಸ್. ಟೈಮ್ ಆಗಿದೆ 8:10. ಇಬ್ಬರು ಅಪ್ಪ ಮಗಳು ಬಂದಿದ್ದಾರೆ. ನನ್ನ 10 ರೌಂಡ್ ಕಂಪ್ಲೀಟ್ ಆಯಿತು. ನಾನು ಹೋಗ್ತೀನಿ ನಾನು ತಿನ್ನಕ್ಕೆ ತಗೊಳಮ್ಮ. 1 ರೌಂಡಾರು ಹೊಡಿ ಬಾ ವಿಷಯ ಹೆಂಗಿರುತ್ತೆ ನೋಡು. ಹೆಂಗಿದ್ರು ಎಕ್ಸರ್ಸೈಸ್ ಮಾಡಿಲ್ಲ ಇವತ್ತು. ಅಲ್ಲಿ ಕುತ್ಕೋತೀನಿ ನಾನು ಅಷ್ಟೇ, ನಾನು ಏನು ಮಾಡಲ್ಲ. ಇದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅಲ್ವಾ? ತಿನ್ನಬೇಕು. ಅದಕ್ಕೆ ತಿನ್ನಕ್ಕೆ ಹೋಗೋದು. ನೀನು ತಣ್ಣಗಿರ್ಬೇಕು ಫಸ್ಟ್. ಚೆನ್ನಾಗಿರ್ಬೇಕು, ತಣ್ಣಗಿರ್ಬೇಕು. ಅವಾಗಲೇ ನಾವೆಲ್ಲ ತಣ್ಣಗೆ ಶಾಂತವಾಗಿರ್ತೀವಿ. ಇವಳು ಚಾಂಡಿ ಮಾಂಕಾಳಮ್ಮ, ಬಂಡಿ ಮಾಂಕಾಳಮ್ಮಲ್ಲ, ಚಂಡಿ ಮಾಂಕಾಳಮ್ಮ. ಬೈಷ ಎಲ್ಲ ಅಲ್ಲೋಗಿ ಕೂತ್ಕೊಳ್ಳ. ಅಲ್ಲಿ ನಮ್ಮ ಕಾಫಿ ಬಂದಿದೆ. ನಮ್ಮ ಯಜಮಾನ್ರು ಫೇವ್ರೇಟ್ ಬನ್ಸ್ ಬಂದಿದೆ ಗೈಸ್. ಎಲ್ಲ ಬನ್ಸ್ ತೊಗೊಂಡಿದ್ದಾರೆ. ವಾ, ಏನು ಇವರು ಬನ್ಸ್ ತೊಗೊಂಡಿದ್ದಾರೆ. ಸಪ್ರೇಟ್ ಪ್ಲೇಟಲ್ಲಿ ಕೊಟ್ರಾ? ಕ್ಲೀನ್ ಮಾಡ್ಕೊಂಡ್ಬಂದೆ. ಚೆನ್ನಾಗಿರತ್ತೆ ತಗೋಬೇಕೈತೆ ಅಪ್ಪ. ಕಳ್ಳಿ ಅಲ್ಲ, ಕಳ್ಳಿ ಅವಳು. ಬಿಸಿ ಗೈಸ್ ನೋಡಿ, ಇವತ್ತು ಮೈಸೂರು ಮಸಾಲೆ ದೋಸೆ ಬೇರೆ ಥರ ಕಟ್ ಮಾಡಿಬಿಟ್ಟಿದ್ದಾರೆ. ಏನಿಲ್ಲ, ಒಂಚೂರು ಚಿಕ್ಕ ಆದರೆ ನಾವು ಹೆಂಗೆ ಕಟ್ ಮಾಡಿದ್ರು ಹಂಗೆ ತಿಂತೀವಿ ನಾವು. ಸೊ ತಿನ್ನೋಣ ಬನ್ನಿ. ಹೋಗ್ಲಿ ಕೊಡು ಅಪ್ಪಂಗೆ, ಬೇಡ ಅಂದರೆ. ಗೈಸ್ ನಂಗೆ ಬೇಕು, ಇದು ತುಂಬ ಬೇಕು ನನಗೆ. ಆದರೆ ನಮ್ಮ ಅಪ್ಪ ಚೆನ್ನಾಗಿರ್ಬೇಕು ಗೈಸ್. ತಿನ್ನಪ್ಪ. ಚೆನ್ನಾಗಿರ್ಬೇಕು. ಇಲ್ಲ ನೀನು ತಿನ್ನು, ಪರವಾಗಿಲ್ಲ. ನೀನು ತಿನ್ನು. ಇಲ್ಲ ಪಾಪ ಎಂತ ಬಾಯಿ ಹಾಕಿದ್ರು ದೋಸೆಗೆ ಅಂದರೆ. ನಾನಾಯಿತು, ನನ್ನ ಕಾಫಿ ಆಯಿತು. ನಾನು ಒಂದೊಂದು ಪೀಸ್ ತಿಂದಿದ್ದೀನಿ ಗೈಸ್, ದೋಸೆ ಮತ್ತು ಬನ್ಸಲ್ಲಿ. ನಿಧಾನಕ್ಕೆ ತಿನ್ನು, ಆರಾಮ್ಸೆ ನಿಧಾನಕ್ಕೆ ತಿನ್ನು, ಉಫ್ ಮಾಡ್ಕೊಂಡು ತಿನ್ನು. ಅಲ್ಲ, ಇವತ್ತು ಏನು ಮಾಡಿದ್ದಾಳೆ ಗೊತ್ತಾ? ಹೊಸಕೆರಳಿಗೆ ಪೆನ್ ಕೊಡ್ಸೋದಕ್ಕೆ ಅಂತ ಹೋಗಿದ್ದೆ ಆಯಿತಾ. ನೀವು ಹೋಗಿ ಸುಮಾರು ಹೊತ್ತು ಆದಮೇಲೆ, ನಾನು ಪಾರ್ಕಿಗೆ ಹೋಗಿ ಬರೋಕ್ಕಿಂತ ಮುಂಚೆ ಆಯಿತಾ. ಅಲ್ಲಿ ಇವಳ ಫ್ರೆಂಡ್ ಯಾರೋ ಒಬ್ಳು ಸಿಕ್ಕಿದ್ಲು. ಮಾತಾಡ್ಸು ಅಂತ ಹೇಳಿದೆ. ಏನು ಮಾತಾಡ್ಸಿರ್ಬೋದು? ಹಾಯ್ ಭವಿಷ್ಯ, ಸರಿ ಬಾಯ್ ಅಂದಿಲ್ಲ. ಹಾಯ್ ಅಂದ್ಬಿಟ್ಟು ಬಾಯ್ ಅಂದ್ಬಿಟ್ಲು ರೀ ಆ ಹುಡುಗಿ. ಪಾಪ ಇಲ್ಲಿ ಅಂತ ಎಲ್ಲ ಅಪ್ಪ ಕೇಳ್ತಾ ಒಂದು ಸೆಕೆಂಡ್ ಗ್ಯಾಪ್ ಕೊಟ್ಬಿಟ್ಲು ಗಣಪ್ಪ ಅವಳು. ನಾನು ಅದಕ್ಕೆ ಇನ್ನೇನು ಮಾತಾಡೋದು, ಹೆಂಗಿದ್ರು ಗಾಡಿ ಮುಂದೆ ಹೋಯ್ತೈತೆ, ಅಲ್ಲಿ ಏನಂತ ಮಾತಾಡೋದು ಅಂದ್ಬಿಟ್ಟು ಸರಿ ಬಿಡಿ ಬಾಯ್ ಅಂತ. ನಾನು ಅದೇ ಚೆನ್ನಾಗಿದ್ಯಾ, ಹೆಂಗಿದೆ ಲೈಫು, ಯಾವ ಕಾಲೇಜು, ಏನು ಓದ್ತಾ ಇದೆಯಾ, ಏನಾದ್ರು ಒಂದು ಕೇಳಬೇಕು. School friend. ಏನು ಇಲ್ಲಿ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಎಲ್ಲ ಏನಾದ್ರು ಕೇಳಿದ್ರೆ ಅವರಿಗೆ ಇಂಟ್ರಾಕ್ಷನ್ಗೆ ಒಂಚೂರು ಟೈಮ್ ಸಿಗುತ್ತೆ. ಇವಳು ಹಾಯ್ ಬಾಯ್ ಗರ್ಲ್ ಅಂತೇಳಿ, ಅದಕ್ಕೇನೆ ಗೊತ್ತಾಗಲ್ವಂತೆ ಇವಳಿಗೆ. ಯಾರು ಸಿಕ್ಕಿದಾಗ ಭವಿಷ್ಯಂಗೆ ಹಾಯ್ ಅಂದ್ಬಿಟ್ಟು ತಕ್ಷಣ ಬಾಯ್ ಹೇಳ್ಬಿಡಿ ಗೈಸ್. ಭವಿಷ್ಯನೂ ಅದೇ ಮಾಡಿ.
ಮಾಡ್ಕೋಬಾರ್ದಪ್ಪ. ಅವ್ನ ಪಾಡ್ಗೆ ಅವ್ನು ಕೆಲಸ ಮಾಡ್ತಿದ್ದಾನೆ ಮೊಬೈಲ್ ನೋಡ್ಕೊಂಡು. ಅವ್ನು ಅವಾಗ್ಲಿಂದ ನೋಡ್ತಾ ಇದ್ದೀನಿ ಟೇಬಲ್ ಕ್ಲೀನ್ ಮಾಡೋದು ಮೊಬೈಲ್ ನೋಡ್ಕೊಂಡೆ. ಘಮ ಘಮ ನೋಡಿ. ಚೆನ್ನಾಗಿದೆ. ಸ್ಟ್ರಾಬೆರಿ ಓ ಕೋಟೆ. ಇವಾಗ ನಾನೇ ಮನೆಗೆ ಬಂದ್ವಿ. ಇನ್ನೇನಿಲ್ಲ ಕಾಯ್ಸ್, ಇವಾಗ ಊಟ ಮಾಡಿ ಯಜಮಾನ್ರು ಮಾಡ್ಕೋತಾರೆ. ನಾವು ನಮ್ಮದು ಮಾಡಿ ಎಸ್ ಊಟ ಮಾಡಿ ಗೈಸ್ ಊಟ ಮಾಡಿ ನಮ್ಮ ಯಜಮಾನ್ರು ಮಲ್ಕೋತಾರೆ. ಕರೆಕ್ಟಾ? ಊಟ ಮಾಡಿ. ಆಯ್ತು ನೀನು ಊಟ ಮಾಡಿ ಅಂತ ಹೇಳು, ನಾನು ವಾಯ್ಸ್ ಕೊಡ್ತೀನಿ. ಈ ಕಡೆ ಅಂದರೆ ನೀನು ಅಂತ ಓಕೆ ಲಿಪ್ಸಿಂಗ್ ಮಾಡಬೇಕು, ನೀನು ವಾಯ್ಸ್ ಕೊಡ್ತೀಯ. ಊಟ ಮಾಡಿ ಅನ್ನು. ಓಕೆ ಊಟ ಮಾಡಿ, ಊಟ ಮಾಡಿ. ಆಯ್ತು. ಯು ಮೇಕ್ ದ ಫೇಸ್, ಐ ಮೇಕ್ ದ ಸೌಂಡ್ ಆಡೋದಾ? ಫೇಸ್ ಮಾಡು ಒಂದ್ಸತಿ. ಅಷ್ಟೊತ್ತು ತನಕ ಆಗಲ್ಲ ನನಗೆ. ಓ ಆ ಈ ಅದೆಲ್ಲ ನಾರ್ಮಲ್ಲು, ಸೊ ಬೇರೆ ಥರ ಏನಾದ್ರು ಮಾಡು. 1 2 3 2 1 ಗೋ. ಇನ್ನೊಂದ್ಸತಿ 3 2 1 ಗೋ. ಮತ್ತೆ ಇನ್ನೊಂದು ಫೇಸ್ ಮಾಡು. 3 2 1 ಗೋ. 3 2 1 ಗೋ. ಎಲ್ಲದಕ್ಕೂ ಅದೇ ಆಗುತ್ತೆ. ಇಲ್ಲ ಒಂದು ಎಕ್ಸ್ಪ್ರೆಷನ್ 3 2 1 ಗೋ. ನೀನ್ ಫೇಸ್ ಮಾಡು. ನಂದು ನಾನು ಮಾಡು ಒಂದು. ನಾನು ಪೋಸ್ಟ್ ನೀನ್ ಮಾಡೋ ಮಾಡು. ಲಾಯಕ್ಕೆ ಇರಲ್ಲ. ನಾನು ಫೇಸ್ ಮಾಡು. ನಾನು ಸೌಂಡ್ ಪೋಸ್ಟ್ ಮಾಡೋ ಲೈಕ್ ಕೈ ಹಾಕ್ತೀನಿ ನೀನು. ಇಲ್ಲ ಬೇಡ. ಪ್ಲೀಸ್ ಏನಾದ್ರು ಒಂದು. ಬಾಯ್ ಗಾಯ್ಸ್. ಇವಾಗ ವ್ಲಾಗ್ನ ಎಲ್ಲ ಏನು ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಇವತ್ತು ಬೆಳಗ್ಗೆ ಉದ್ನೋಡೆ ಥರ ಮಾಡಿದ್ನಲ್ಲ, ಅದನ್ನು ಟ್ರೈ ಮಾಡಿ, ನಿಜ ಚೆನ್ನಾಗಿರುತ್ತೆ. ಚಟ್ನಿ ಮಾಡ್ಕೊಂಡು ತಿನ್ನಿ, ಹಾಗೆ ತಿನ್ನಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್.